ಕ್ರಿಕೆಟ್ನಲ್ಲಿ ಆನ್ ಫೀಲ್ಡ್ನಲ್ಲಿ ಆಟಗಾರರ ನಡುವೆ ಕಿರಿಕಾಗೋದು ಕಾಮನ್. ಅದರಲ್ಲೂ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಫೈಟ್ ಇನ್ನೂ ಕೂಡ ಒಂದು ಲೆವೆಲ್ ಮುಂದಕ್ಕೆ ಹೋಗಿತ್ತು. ಈ ಇಬ್ಬರು ಆಟಗಾರರು ತಮ್ಮ ಸಿಟ್ಟನ್ನ ಕೇವಲ ಗ್ರೌಂಡ್ಗಷ್ಟೇ ಸೀಮಿತಗೊಳಿಸದೆ ಮ್ಯಾಚ್ ಮುಗಿದ ಬಳಿಕವೂ ಕೂಡ ಮುಂದುವರಿಸಿದರು. ಲಕ್ನೋ ಸೂಪರ್ ಜೈಂಟ್ಸ್ನ ಮೆಂಟರ್ ಆಗಿದ್ದ ಗಂಭೀರ್ ಮತ್ತು ಆರ್ಸಿಬಿ ಆಟಗಾರ ಕೊಹ್ಲಿ ನಡುವೆ ಲಕ್ನೋದ ಏಕನಾ ಸ್ಟೇಡಿಯಂನಲ್ಲಿ ಜಗಳ ಆಗಿತ್ತು. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಅನ್ನುವಂತೆ ವಾಗ್ವಾದ ನಡೆಸಿದ್ರು. ಆದರೆ 2024ರ IPL ಸಮಯದಲ್ಲಿ ಗಂಭೀರ್ ಮತ್ತು ಕೊಹ್ಲಿ ಮುಖಾಮುಖಿಯಾದಾಗ ಅವರು ಸ್ನೇಹಪೂರ್ವಕವಾಗಿ ಅಪ್ಪಿಕೊಂಡು ಇಬ್ಬರ ನಡುವೆ ಎಲ್ಲವೂ ಸರಿ ಇದೆ ಎಂಬ ಸಂದೇಶವನ್ನು ಕೊಟ್ಟಿದ್ರು. ಅದರಂತೆ ಈಗ ಕಾಲ ಬದಲಾಗಿದೆ. ತಂಡ ಕೂಡ ಒಂದೇ ಆಗಿದೆ, ಗುರಿಯೂ ಕೂಡ ಒಂದೇ ಆಗಿದೆ. ಒಬ್ಬರು ಟೀಂ ಇಂಡಿಯಾದ ಗುರುವಿನ ಸ್ಥಾನದಲ್ಲಿದ್ರೆ ಮತ್ತೊಬ್ಬರು ಗೆಲುವಿನ ದಡ ಮುಟ್ಟಿಸೋ ಶಿಷ್ಯನಾಗಿದ್ದಾರೆ. ಹೀಗಾಗಿ ಅಭಿಮಾನಿಗಳಿಗೆ ಇದ್ದ ಅಲ್ಪ ಸ್ವಲ್ಪ ಗೊಂದಲಕ್ಕೂ ಕೂಡ ಈ ಇಬ್ಬರು ದಿಗ್ಗಜರು ತೆರೆ ಎಳೆದಿದ್ದಾರೆ. BCCI ಶೇರ್ ಮಾಡಿರೋ ವಿಡಿಯೋ ಟೀಂ ಇಂಡಿಯಾ ಫ್ಯಾನ್ಸ್ ಖುಷಿಗೆ ಕಾರಣ ಆಗಿದೆ. ಭಾರತ ಈಗ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಗೆ ರೆಡಿಯಾಗಿದೆ. 6 ತಿಂಗಳ ಬಳಿಕ ವೈಟ್ ಜೆರ್ಸಿಯಲ್ಲಿ ಆಟಗಾರರು ಕಣಕ್ಕಿಳಿಯಲಿದ್ದಾರೆ. ಸರಣಿಗೂ ಮುನ್ನ ವಿರಾಟ್ ಕೊಹ್ಲಿ ಹಾಗೆ ಗೌತಮ್ ಗಂಭೀರ್ ಚಿಟ್ಚಾಟ್ ಒಂದರಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. BCCI ರಿಲೀಸ್ ಮಾಡಿರೋ ಈ ವಿಡಿಯೋದಲ್ಲಿ ಕೋಚ್ ಗೌತಮ್ ಗಂಭೀರ್ ಬಲಿಷ್ಠ ಭಾರತ ತಂಡ ರೂಪುಗೊಳ್ಳೋಕೆ ಕೊಹ್ಲಿಯ ಕೊಡುಗೆಯನ್ನು ಹಾಡಿ ಹೋಗಲಿದ್ದಾರೆ. ಭಾರತ ತಂಡ ಬಲಿಷ್ಠ ಬೌಲಿಂಗ್ ಲೈನಪ್ ಅನ್ನು ಹೊಂದೋಕೆ ನೀವೇ ಮುಖ್ಯ ಕಾರಣ. ನೀವು ಗಟ್ಟಿಯಾದ ವೇಗದ ಬೌಲಿಂಗ್ ಲೈನಪ್ ಅನ್ನು ಸೃಷ್ಟಿ ಮಾಡಿದ್ದೀರಿ. ಅಂದು ನೀವು ಭಾರತ ಟೆಸ್ಟ್ ತಂಡದ ನಾಯಕತ್ವವನ್ನು ವಹಿಸಿಕೊಂಡಾಗ ನಿಮ್ಮ ವಯಸ್ಸು 24ರಿಂದ 25 ವರ್ಷ ಅಷ್ಟೇ ಆಗಿತ್ತು. ಆ ಸಮಯದಲ್ಲಿ ನೀವು ಬಲಿಷ್ಠ ತಂಡವನ್ನು ರೂಪಿಸಿದ್ದೀರಿ. ಅದರ ಶ್ರೇಯಸ್ಸು ಖಂಡಿತವಾಗೂ ಕೂಡ ನಿಮಗೆ ಸಲ್ಲಬೇಕು ಅಂತ ಗೌತಮ್ ಗಂಭೀರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಮ ನಾಯಕತ್ವದಲ್ಲಿ ವಿದೇಶಗಳಲ್ಲಿ ಟೀಂ ಇಂಡಿಯಾ ಹಲವು ಟೆಸ್ಟ್ ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಇಂತಹ ಗೆಲುವಿಗೆ ನಿಮ್ಮ ಮನೋಭಾವವೇ ಕಾರಣ. ಈ ಮೂಲಕ ಬಲಿಷ್ಠ ಭಾರತ ತಂಡ ರೂಪುಗೊಳ್ಳುವಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಅಂತ ಕೊಹ್ಲಿಯ ನಾಯಕತ್ವವನ್ನು ಕೊಂಡಾಡಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಗಂಭೀರ್ ಕೊಹ್ಲಿ ಬಗ್ಗೆ ಮಾತನಾಡಿರೋದು ಅತಿಶಯೋಕ್ತಿ ಏನೂ ಅಲ್ಲ. ಭಾರತ ತಂಡ ಬಲಿಷ್ಠವಾಗಿ ರೂಪುಗೊಳ್ಳುವಲ್ಲಿ ವಿರಾಟ್ ಕೊಹ್ಲಿ ನಾಯಕತ್ವ ಪ್ರಮುಖ ಪಾತ್ರ ವಹಿಸಿತ್ತು. ಕಿಂಗ್ ಕೊಹ್ಲಿ ಮುಂದಾಳತ್ವದಲ್ಲಿ ಭಾರತ ಕ್ರಿಕೆಟ್ ತಂಡವು ಹಲವು ಪ್ರಮುಖ ಸರಣಿಗಳನ್ನು ಗೆದ್ದುಕೊಂಡಿತು. ಅಷ್ಟೇ ಅಲ್ಲದೆ ಭಾರತ ಕಂಡಂತ ಯಶಸ್ವಿ ಟೆಸ್ಟ್ ನಾಯಕರುಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ವಿರಾಟ್ ಕೊಹ್ಲಿಯ ನಾಯಕತ್ವದಲ್ಲಿ ಟೀಂ ಇಂಡಿಯಾ 2014ರಿಂದ 22ರವರೆಗೆ 68 ಟೆಸ್ಟ್ ಪಂದ್ಯಗಳನ್ನಾಡಿದೆ. ಈ ವೇಳೆ ಭಾರತ ತಂಡ 40 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದೆ. ಇನ್ನ 11 ಮ್ಯಾಚ್ಗಳನ್ನು ಡ್ರಾ ಮಾಡಿಕೊಂಡಿದೆ. ಅಂದರೆ ಕೊಹ್ಲಿ ನಾಯಕತ್ವದಲ್ಲಿ ಭಾರತ ಟೆಸ್ಟ್ ತಂಡ 70.17% ಗೆಲುವಿನ ಸರಾಸರಿಯನ್ನು ಹೊಂದಿತ್ತು. ಇನ್ನು ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಟೀಂ ಇಂಡಿಯಾ 60 ಟೆಸ್ಟ್ ಪಂದ್ಯಗಳ ಪೈಕಿ 27 ಪಂದ್ಯಗಳನ್ನು ಮಾತ್ರ ಗೆದ್ದುಕೊಂಡಿದೆ. ಇನ್ನು ಈ ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಕೂಡ ಗಂಭೀರ್ ಅವರ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೀವು ಬ್ಯಾಟಿಂಗ್ ಮಾಡ್ತಿರುವಾಗ ನೀವು ಎದುರಾಳಿಗಳೊಂದಿಗೆ ಸ್ವಲ್ಪ ಕಿರಿಕಾದಾಗ ಫಾರ್ಮ್ನಿಂದ ಹೊರಗೆ ಹೋಗಬಹುದು ಎಂದು ಭಾವಿಸ್ತೀರಾ? ನೀವು ಅದರಿಂದ ಸಮರ್ಥವಾಗಿ ಹೊರಬರ್ತೀರಿ ಅಥವಾ ನಿಮ್ಮನ್ನ ಹೆಚ್ಚು ಮೋಟಿವೇಟ್ ಮಾಡುತ್ತದೆಯಾ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಗಂಭೀರ್, ನೀವು ನನಗಿಂತ ಹೆಚ್ಚು ಬದಲಾವಣೆಗಳನ್ನು ಹೊಂದಿದ್ದೀರಿ, ನನಗಿಂತ ನೀವೇ ಉತ್ತಮವಾಗಿ ಉತ್ತರಿಸಬಹುದು ಅಂತ ಕೊಹ್ಲಿಯನ್ನ ಕಾಲೆಳೆದಿದ್ದಾರೆ. ಸದ್ಯ ಭಾರತ ಕ್ರಿಕೆಟ್ ತಂಡ ಇಂದು ವಿಶ್ವದ ಬಲಿಷ್ಠ ತಂಡಗಳಲ್ಲಿ ಒಂದು. ಅದರಲ್ಲೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಪಾರುಪತ್ಯ ಮೆರೆಯುತ್ತಾ ಸಾಗ್ತಾ ಇದೆ. ಇದಕ್ಕೆ ಸಾಕ್ಷಿ ತವರಿನಲ್ಲಿ ಭಾರತ ಸತತ 17 ಟೆಸ್ಟ್ ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಇಂತಹ ಅಮೋಘ ಗೆಲುವಿನ ನಾಗಾಲೋಟಕ್ಕೆ ನಾಂದಿ ಆಡಿದ್ದು ಕೂಡ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ. ಹೀಗಾಗಿ ವಿರಾಟ್ರನ್ನ ಯಾರಿಗೂ ಕೂಡ ದ್ವೇಷ ಮಾಡೋಕೆ ಸಾಧ್ಯನೇ ಇಲ್ಲ.